ದರ್ಶನ್ಗೆ ನ್ಯಾಯಾಂಗ ಬಂಧನ ಮತ್ತೆ ವಿಸ್ತರಣೆಯಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ಗೆ ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಒಂದು ಕಡೆ ಮುಕ್ತಾಯವಾಗಿತ್ತು. ಹಾಗಾಗಿ ಕೋರ್ಟ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ಅವ್ರನ್ನ ಹಾಜರುಪಡಿಸಲಾಗಿತ್ತು. ಎಲ್ಲ 17 ಜನ, ತುಮಕೂರಿಂದ ಒಂದು 4 ಜನ, ಇಲ್ಲಿಂದ ಒಂದು 13 ಜನ ಹಾಜರಾಗ್ತಾರೆ. 24ನೇ ACMM ಕೋರ್ಟ್ನ ನ್ಯಾಯಾಧೀಶರು ಹೇಳ್ತಾರೆ, ಇಲ್ಲ ಇನ್ನೂ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಈ ಆರೋಪಿಗಳು ಇರಲಿ ಅಂತ ಹೇಳಿ. ಹಾಗಾದರೆ ಸುಮ್ಮನೆ ಕೋರ್ಟ್ ಆ ಥರ ಹೇಳಿಬಿಡುತ್ತಾ? ನೋ. ಇಲ್ಲೇನಾಗುತ್ತೆ, ಪೊಲೀಸರ ಕಡೆಯಿಂದ ವಕೀಲರ ಕಡೆಯಿಂದ ಒಂದು ಬಲವಾದಂಥ ಒಂದು ವಾದ ಮಂಡನೆ ಆಗುತ್ತೆ. ಯಾಕೆ ಇಷ್ಟೂ ಜನ ಈ ದರ್ಶನ್ ಅಂಡ್ ಡಿ ಗ್ಯಾಂಗ್ ಇದೆಯಲ್ಲ, ಈ ಗ್ಯಾಂಗು, ಇವ್ರು ಯಾಕೆ ಆಚೆ ಇರಬಾರ್ದು ಅಂತ, ಇವರು ಆಚೆ ಇದ್ದರೆ ಏನೇನು ಅಪಾಯಗಳಾಗ್ತವೆ ಅಂಥೇಳಿ ಅವರು ಮನವರಿಕೆ ಮಾಡಿಕೊಡ್ತಾರೆ ಕೋರ್ಟ್ಗೆ. ಆ ಮನವರಿಕೆಯಲ್ಲಿರ್ತಕ್ಕಂಥ ಅಂಶಗಳಿದೆಯಲ್ಲ, ಮನವರಿಕೆ ಮಾಡಲಿಕ್ಕೆ ಬಳಸ್ತಕ್ಕಂಥ ಅಂಶಗಳು, ಅದನ್ನು ಪರಿಗಣಿಸಿಯೇ ನ್ಯಾಯಾಧೀಶರು ಆ ಥರ ಹೇಳೋದು. ಏನು ಮನವರಿಕೆ ಮಾಡಿರ್ತಕ್ಕಂಥ ಅಂಶಗಳು ಅಂತ ಹೇಳಿದ್ರೆ, ಸ್ವಾಮಿ ಈ ಹಂತದಲ್ಲಿ ಜಾಮೀನು ನೀಡೋದು ಒಂದೇ, ಒಂದು ಅಪಾಯಕ್ಕೆ ಆಹ್ವಾನ ಕೊಡೋದು ನಾವು ಒಂದೇ. ಇವರೆಲ್ಲ ಕಡಿಮೆ ಅವರಲ್ಲ, ಇವರೆಲ್ಲೂ ಕೂಡ ಇವರು ಆಚೆ ಇತ್ತು ಅಂದರೆ ಅನೇಕ ಸಾಕ್ಷ್ಯಗಳನ್ನು ನಾಶ ಮಾಡಬಹುದು. ಬಿಡ್ರಪ್ಪ, ಈ ಸಾಕ್ಷ್ಯ ನಾಶ ಅನ್ನೋದು ಒಂದು ಕಾಮನ್ ಥಿಂಗ್ ಇದು. ಕಾರಣ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷ್ಯ ನಾಶದ ಹಲವಾರು ಮಜಲುಗಳಿಲ್ಲಿವೆ. ಡೆಡ್ ಬಾಡಿನೆಲ್ಲೋ ಬಿಸಾಕ್ಬಿಡೋದು, DVRನ ಹಾಳು ಮಾಡೋದು, ಮೊಬೈಲ್ಗಳನ್ನು ನಾಪತ್ತೆ ಮಾಡಿಬಿಡೋದು, ಯಾರ್ದೋ ಫೋನಿಂದ ಕರೆ ಮಾಡೋದು, ಇವೆಲ್ಲ ಇದೆಯಲ್ಲ, ಇವೆಲ್ಲ ಎವಿಡೆನ್ಸನ್ನು ನಾಶ ಮಾಡುವಂಥ ಒಂದು ಪ್ರಕ್ರಿಯೆ. ಅದನ್ನು ಪ್ರೈಮಾ ಫೇಸಿನೇ ನ್ಯಾಯಾಧೀಶರಿಗೆ ಒಂದು ಕಡೆ ಕನ್ವಿನ್ಸ್ ಆಗಿಬಿಟ್ಟಿರುತ್ತೆ, ಇನ್ನೇನು ಮಾಡ್ಕೊಂಡಿದ್ದಾರೆ ಇವರು ಇಲ್ಲಿವರೆಗೂ ಅಂಥೇಳಿ. ಇರಲಿ, ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಆರೋಪಿಗಳ TP ಪರೇಡ್, ಸ್ವಾಮಿ ತಹಶೀಲ್ದಾರರ ಮುಂದೆ ಒಂದು ಪರೇಡ್ ಆಗಬೇಕಾಗತ್ತೆ, ಅದನ್ನು ತಡೆಯುವಂಥ ಸಾಧ್ಯತೆ ಕೂಡ ಇದೆ ಇಲ್ಲಿ. ಈ ಥರ ಒಂದು ತಡೆಯುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸಾಕ್ಷಿಗಳು ಗುರುತು ಹಿಡಿಯುವಂತೆ ಬೆದರಿಕೆ ಸಾಧ್ಯತೆ ಕೂಡ ಹಾಕಿಬಿಡ್ತಾರೆ ಇವರು. ಸಾಕ್ಷಿಗಳು ಬೆದರಿಕೆ ಹಾಕಿದ್ರೆ ಏನು ಸ್ವಾಮಿ ಮಾಡೋದು ನಾವು? ತಾಂತ್ರಿಕ ಸಾಕ್ಷಿ ಪರಿಶೀಲನೆ ವೇಳೆ ಆರೋಪಿಗಳ ಪಾತ್ರ ದೃಢಪಟ್ಟಿದೆ, ನಮಗೆ ನಾವು ವಿಚಾರಣೆ ಕೂಡ ಮಾಡಬೇಕಾಗತ್ತೆ. ಈಗ ಬೇಲ್ಗೆಲ್ಲ ಕೊಟ್ಟುಬಿಟ್ರೆ ಯಾವ್ಯಾವ ಸಾಕ್ಷಿಗಳು ಇವೆಯೋ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವೆಲ್ಲವನ್ನು ಹಾಳು ಮಾಡ್ಕೊಂಡು ಬರಬಹುದು ಇವರು. ಆದ ಕಾರಣ ಈ ಡಿ ಗ್ಯಾಂಗ್ಗೆ ಯಾವುದೇ ಕಾರಣಕ್ಕೂ ತಾವು ಬೇಲನ್ನು ಮಂಜೂರು ಮಾಡಬಾರ್ದು, ಇವರಿಗೆ ನ್ಯಾಯಾಂಗ ಬಂಧನವನ್ನೇ ಮುಂದುವರಿಸಿ ಅಂಥೇಳಿ ರಿಮೈಂಡ್ ಅರ್ಜಿಯಲ್ಲಿ ಕೇಳ್ಕೊಂಡಿರ್ತಾರೆ. ಇನ್ನೊಂದು ಕಡೆ ಸ್ವಾಮಿ, ಸೀಸ್ ಆಗಿರ್ತಕ್ಕಂತಹ DVR ಇದೆಯಲ್ಲ, ಇದರ ರಿಟ್ರೈವ್ ಪ್ರಕ್ರಿಯೆ ಚಾಲನೆಯಲ್ಲಿದೆ. DVRಲ್ಲಿ ಇದ್ದಿರಬಹುದಾದಂತಹ ಡಾಟಾ ಅಥವಾ ಅದರ ದೃಶ್ಯ, ಧ್ವನಿ, ಮತ್ತೊಂದು ಏನೋ ಒಂದಷ್ಟು ವಿಷಯ ಇರುತ್ತಲ್ಲ ಅದರಲ್ಲಿ, ಅದನ್ನು ರಿಟ್ರೈವ್ ಮಾಡ್ತಕ್ಕಂಥ ಪ್ರೊಸೀಜರ್ ಅಥವಾ ಪ್ರಕ್ರಿಯೆ ಪ್ರಗತಿಯ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ನಮಗೆ ಯಾವ ಮೂಮೆಂಟಲ್ಲಿ ಬೇಕಾದರೂ ವಿಚಾರಣೆಗೆ ಇವ್ರು ಬೇಕಾಗಬಹುದಾಗತ್ತೆ. ಇವ್ರು ನಾಚೆ ಬಿಟ್ಬಿಟ್ರೆ ಇವ್ರು ಮತ್ತೆ ಬರೋದು, ಇನ್ನೇನೋ ಹಾಳೆ ಮಾಡೋದು, ಯಾರ ಮೇಲೆ ಪ್ರಭಾವ ಬೀರೋದು, ಇನ್ನೇನೋ ಒಂದಷ್ಟು ಪ್ರಾಬ್ಲಮ್ ಮಾಡಿಬಿಟ್ರೆ, ಅಪಾಯ ಮಾಡಿದ್ರೆ ನಾವೇನು ಮಾಡೋಣ? ಹಾಗಾಗಿ ಇವರು ನ್ಯಾಯಾಂಗ ಬಂಧನದಲ್ಲೇ ಇರಲಿ ಅಂಥೇಳಿ ರಿಮೈಂಡ್ ಅರ್ಜಿಯಲ್ಲಿ ಹೇಳಿರ್ತಾರೆ. ನೇರವಾಗಿ ಭಾಗಿಯಾದಂಥ ಆರೋಪಿಗಳ ಸಾಕ್ಷಿ ಸಂಗ್ರಹ ಬಾಕಿ ಉಳ್ಕೊಂಡಿದೆ. ಜೊತೆಗೆ ಫಿಂಗರ್ ಪ್ರಿಂಟ್ ರಿಕವರಿ ಕೂಡ ಕೆಲವು ವಿಚಾರಗಳಲ್ಲಿ ಬಾಕಿ ಇದೆ ಸ್ವಾಮಿ. ಹಾಗಾಗಿ ಇವರಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಕೂಡದು. ಇನ್ನೊಂದು ಕಡೆ ಟೆಕ್ನಿಕಲಿ ಹೇಳೋದಾದರೆ, ಚಾರ್ಜ್ ಶೀಟ್ ಆಗೋವರೆಗೂ ಕೂಡ ಜಾಮೀನು ಕೊಡೋಕ್ಕೆ ಬರೋಲ್ಲ. ಅಕಸ್ಮಾತ್ ನ್ಯಾಯಾಧೀಶರಿಗೆ ಕನ್ವಿನ್ಸ್ ಆದರೆ ಬಿಫೋರ್ ಚಾರ್ಜ್ ಶೀಟ್, ಇಲ್ಲ ಎಲ್ಲವೂ ಇದರಲ್ಲಿ ಬಂದಾಗಿದೆ, ಇನ್ನೇನು ಬಾಕಿ ಉಳ್ಕೊಂಡಿಲ್ಲ, ವಿಚಾರಣೆ ಎಲ್ಲವೂ ಮುಗಿದಿದೆ ಅಂತ ಹೇಳಿದ್ರೆ ಅವರು ವಿವೇಚನೆಗೆ ಬಿಟ್ಟಿದ್ದು, ಬೇಕಿದ್ರೆ ಬೇಲ್ ಕೊಡಬಹುದು. ಬೇಲ್ ಒಂಥರ ಎಕ್ಸೆಪ್ಷನ್, ಅದು ಬೇಲ್ ಕೊಡಲೇಬಾರ್ದು ಅಂತೇನಿಲ್ಲ. ಆದರೆ ಈ ಕೇಸಲ್ಲಿ ಮಾತ್ರ ಅಷ್ಟು ಎಫೆಕ್ಟಿವ್ ಆಗಿ ನ್ಯಾಯಾಧೀಶರಿಗೆ ಇವರು ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಆ ಪ್ರಕಾರ ನ್ಯಾಯಾಂಗ ಬಂಧನ ಇವರಿಗೆ ಮುಂದುವರೆದಿದೆ.